ಒಂದು ಕಾರ್ಯಕ್ರಮವನ್ನು ನಾವು ಈಗಾಗಲೇ 6 ವರ್ಷಗಳಿಂದನೂ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ಅದು ಯಾಕೆಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಡಾಕ್ಟರ್ ಎಸ್ ಎಂ ರವರು ತುಂಬ ಕ್ರೀಡಾಭಿಮಾನಿಗಳು. ಹಾಗೂ ಅವರು ಚಿಕ್ಕ ವಯಸ್ಸಿನಿಂದನೂ ಪ್ರತಿಯೊಂದು ಆಟಕ್ಕೂ ಅಷ್ಟೇ ಒಂದು ತುಂಬ ಬೆಲೆ ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸಣ್ಣ ವಯಸ್ಸಿನಲ್ಲಿ ಹಳ್ಳಿಗಳಲ್ಲಿ ಆಡುವಂಥ ಆಟಗಳಿರ್ಬೋದು, ಬೆಳೀತಾ ಬೆಳೀತಾ ಹೈಸ್ಕೂಲು ಕಾಲೇಜುಗಳಲ್ಲಿ ಬರುವಂಥ ಕ್ರಿಕೆಟು, ವಾಲಿಬಾಲು ಅದನ್ನು ಅಳವಡಿಸ್ಕೊಳ್ತಾ ಬಂದರು. ಕಡೆ ನ್ಯಾಷನಲ್ ಪ್ಲೇಯರ್ ಆಗಿ ವಾಲಿಬಾಲಲ್ಲಿ ಗೆದ್ದ ಅನೇಕ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಅವರ ಒಂದು ಸವಿನೆನಪಿನ ಈ ದಿನಗಳಲ್ಲಿ ಅವರಿಗೆ ಯಾವುದು ಇಷ್ಟವಾಗಿರುತ್ತೋ ಅದನ್ನು ಕ್ರೀಡೆಗಳಾಗ್ಬೋದು, ಸಂಗೀತ ಇರ್ಬೋದು, ಈ ಎಲ್ಲ ಒಂದು ಅವ್ರಿಗಿದ್ದ ಹವ್ಯಾಸಗಳು ನಾವು ಅವ್ರು ನೆನಪಿಸ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಇವೆಲ್ಲ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ, ನಡೆಸ್ಕೊಳ್ತಾ ಬಂದಿದ್ದೀವಿ. ಆದರೆ ನಮ್ಮ ಫ್ಯಾಮಿಲಿಯಿಂದನೇ ಅಂತಲ್ಲ, ಈಗ ಇಲ್ಲಿರೋಂಥ ಎಲ್ಲ ಅಭಿಮಾನಿಗಳಿಂದ, ಅದರಲ್ಲೂ ಮೇಯ್ನ್ ನಮ್ಮ ನಿರಂಜನ್ ಅವರು, ಕೈಲಾಶಂಕರ್ ಅವರು ಇದಕ್ಕೆಲ್ಲ ಇಂಥ ಕಾರ್ಯಕ್ರಮಕ್ಕೆ ಪಿಲ್ಲರ್ಸ್ ಅಂತ ಹೇಳ್ಬೋದು. ಅವ್ರ ಸಹಾಯ ಸಹಕಾರ ಇದ್ದರೆ ನಾವು ಖಂಡಿತ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಂಥ ಒಂದು ಒಳ್ಳೆಯ ಕ್ರೀಡಾ ಸ್ಪರ್ಧೆಗಳನ್ನು ಆಗಾಗ ಮಾಡ್ತಾಯಿದ್ದಾರೆ. ಈಗ ಮೇಡಮ್ ಹೇಳಿದ್ರಲ್ಲ ಆ ಥರ ಜೂಡೋ, ಕರಾಟೆ ಇದೆಲ್ಲನೂ ಒಂದು ನಮಗಂತೂ ನಮ್ಮ ಕಾಲದಲ್ಲಿ ಏನು ಗೊತ್ತಿಲ್ಲದಿರೋಂಥ ಕ್ರೀಡೆಗಳು. ಈ ಕಾಲದಲ್ಲಿ ಮಕ್ಕಳು ಇದನ್ನೆಲ್ಲ ಚೆನ್ನಾಗಿ ರೂಢಿಸ್ಕೊಂಡು ಸ್ಪರ್ಧೆಗಳಿಗೆ ಇಳೋದು ಮತ್ತು ಇದನ್ನು ನಮ್ಮ ದೇಶಕ್ಕೆ ಒಂದು ಇದು ತರಬೇಕು ಅಂತ, ಕೀರ್ತಿ ತರಬೇಕು ಅಂತೇಳಿ ನಾನು ಬಯಸ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನಮಸ್ಕಾರ. NISಗೆ ಹೋಗಿದ್ದಾಗ ಅದು ಡಿಪ್ಲೊಮೊ ಇರುತ್ತೆ, ಕೋಚ್ ಆಗೋಕ್ಕೆ ಡಿಪ್ಲೊಮೊ ಅಂತ ಇರುತ್ತೆ. ಅಲ್ಲಿ ಡಿಪ್ಲೊಮೊಗೆ ಹೋದಾಗ 1964 ಸ್ಟಾರ್ಟ್ ಆಗಿತ್ತು ಡಿಪ್ಲೊಮೊ. ಅಲ್ಲಿಂದ 1996 ತನಕ ಎಲ್ಲ ಒಂದೂ ಮಹಿಳೆ ಓವರಾಲ್ ಟಾಪರ್ ಆಗಿರಲಿಲ್ಲ. ನಾನು ಹೋಗಿ ಡಿಪ್ಲೊಮೊನೊಳಗೆ ಕೇಳಿದೆ, ಯಾಕೆ ಈ ಹುಡುಗಿರು ಟಾಪರ್ ಆಗಿಲ್ಲ ಅಂತ. ಹೇಳಿದ್ರು, ತನಕ ಓದ್ತಾ ಇದ್ದೆ, ಬೆಳಗ್ಗೆ ಸಾಧನೆ ಮಾಡ್ತಾ ಇದ್ದೆ, ಖಾಲಿ ನಂದು ಮೋಟಿವೇಶನ್ ಇದ್ದಿದ್ದು ನಾನು ಜೂಡೋನಾಗೆ ಟಾಪರ್ ಆಗಬೇಕು ಅಂತ ಅಷ್ಟೇ. ನಾನು ಜೂಡೋನಾಗೆ ಟಾಪರ್ ಆಗಲಿಲ್ಲ. ಇಡೀ ಇನ್ಸ್ಟಿಟ್ಯೂಟಲ್ಲಿ 16 ಡಿಸಿಪ್ಲಿನ್ ಇತ್ತು, 16 ಡಿಸಿಪ್ಲಿನ್ಗೆ ನಾನು ಟಾಪರ್ ಆದೆ. ದಟ್ ವಾಸ್ ಅ ಥಿಂಗ್. ಎಲ್ಲಿ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ. ಎಲ್ಲಿ ನಮಗೆ ಸಾಲಿಡ್ ಏನಾದರೂ ಸಾಧಿಸಬೇಕು ಅಂದರೆ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ. ಅದೇ ರೀತಿ NIS ಮಾಡಿ ಬಂದೆ. ನನಗೆ ಕಂಠೀರವ ಸ್ಟೇಡಿಯಂನಲ್ಲಿ ಫಸ್ಟ್ ಪೋಸ್ಟಿಂಗ್ ಕೊಟ್ಟರು AG ಆನಂದನ್ ಸರ್. ಅವರು ಒಬ್ಬ ಸರ್ಕಾರಿ ವೈದ್ಯರಾಗಿ ಹಾಸ್ಪಿಟಲ್, ಆನಂತರ ಅವರು ಜನತಾ ಕ್ಲಿನಿಕ್ ಅಂತ ಸ್ಥಾಪನೆ ಮಾಡಿ ಬಹಳ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮ ಗುಣಮಟ್ಟದ ಒಂದು ವೈದ್ಯಕೀಯ ಸೇವೆಯನ್ನು ನೀಡ್ತಾ ಅಪಾರ ಜನಮನ್ನಣೆ ಗಳಿಸಿದಂಥವರು. ಅವರು ಕ್ರೀಡೆ ಮಾತ್ರ ಅಲ್ಲ, ಎಲ್ಲ ಥರದ ಸಾಮಾಜಿಕ ಚಟುವಟಿಕೆಗಳಿಗೆ ಭಾಳ ಪ್ರೋತ್ಸಾಹವನ್ನು ಕೊಟ್ಕೊಳ್ತಾ ಬಂದು ಕೊನೆಗೆ ಸಂಜೀವಿನಿ ಸಹಕಾರ ಆಸ್ಪತ್ರೆಯನ್ನು ಕೂಡ ಸ್ಥಾಪನೆಯಲ್ಲಿ ದೊಡ್ಡ ಪಾತ್ರ ವಹಿಸಿದಂಥವರು. ಅವರ ನೆನಪಿನಲ್ಲಿ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಒಂದು ಕ್ರೀಡಾ ಚಟುವಟಿಕೆಗಳು ನಡೀತಾ ಬರ್ತಾ ಇದೆ. ಶರತ್ ಅವರು ಹೇಳಿದ ರೀತಿ ನಮ್ಮ ಕ್ರೀಡಾ ಪರಿಷತ್ತಿನ ಕಾರ್ಯದರ್ಶಿಗಳಾದಂಥ ನಿರಂಜನ್ ಮತ್ತು ತಂಡ ಭಾಳ ಶ್ರದ್ಧೆಯಿಂದ ಈ ಒಂದು ಕ್ರೀಡಾಪಟುಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ. ನನಗೆ ತುಂಬ ಸಂತೋಷ ಆಯಿತು ಇವತ್ತು ಶ್ರೀವೇಣಿಯವರ ಮಾತುಗಳನ್ನು ಕೇಳಿ. ನಾವು ಇವರು ಚಿಕ್ಕಮಗಳೂರು ಇದ್ದಾರೆ ಡ್ಯೂಟಿನಲ್ಲಿ, ಬೆಳಗಾಮಲ್ಲಿ ಸೇವೆ ಮಾಡಿದ ವಿಚಾರ ಹೇಳಿದರು ಅವರು. ಅವರು ನಮ್ಮೂರಿಗೂ ಕೂಡ ಬಂದರೆ ಭಾಳ ಸಂತೋಷ ಆಗುತ್ತೆ. ಈ ಜೂಡೋ ಬಗ್ಗೆ ನಮ್ಮ ಖಂಡಿತ ಇಲ್ಲೇನು ಪರಿಚಯ ಇಲ್ಲ. ಇವತ್ತು ಮೊದಲನೇ ಬಾರಿಗೆ ಈ ಥರದ ಒಂದು ಗೆಳೆಯರೆಲ್ಲ ಸೇರಿ ಏರ್ಪಾಡು ಮಾಡಿರುವಂಥದ್ದು ಒಂದು ದೊಡ್ಡ ಒಂದು ಸ್ಪಾರ್ಕಿಂಗ್. ನಿಮ್ಮ ಮಾತು ಕೇಳಿದ ನಂತರ ಏನೋ ಒಂದು ನಮ್ಮ ಮಕ್ಕಳಿಗೆಲ್ಲರೂ ಕೂಡ ಅವ್ರ ಮಾತುಗಳನ್ನು ನೀವೆಲ್ಲ ಕೇಳಿಸ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಎಷ್ಟು ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾ ಬಂದರು, ಯಾವ ಎತ್ತರಕ್ಕೆ ಒಂದು ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವ್ರ ಮಾತುಗಳಿಂದ ಅವೆಲ್ಲ ಕೇಳಿದ್ದೀರಿ. ಈ ಒಂದು ಏನಿವತ್ತು ಸ್ಪರ್ಧೆ ಇದೆ, ಜೂಡೋ ಸ್ಪರ್ಧೆ, ಬಹುಶಃ ಹಾಸನ ಜಿಲ್ಲೆ ಇತಿಹಾಸದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಂದಿನ ವರ್ಷ ನಿರಂತರವಾಗಿ ಶರತ್ ಸರ್ ನಿರಂತರವಾಗಿ ನಾವು ಜೂಡೋ ಬಗ್ಗೆ ಗಮನ ಹರಿಸೋ ಕೆಲಸ ಮಾಡೋಣ. ಏಕೆಂದರೆ ಅವರು ಒಲಿಂಪಿಕ್ ಮಾನ್ಯತೆ ವಿಚಾರ ಕೂಡ ಹೇಳಿದ್ರು, ಅದು ಭಾಳ ಮುಖ್ಯವಾದಂಥ ಸಂಗತಿ. ಅವ್ರ ಪಕ್ಕದಲ್ಲೇ ಚಿಕ್ಕಮಗಳೂರು ಇರೋದ್ರಿಂದ ನಮಗೆ ನಿರಂತರವಾದ ಒಂದು ಸಂಪರ್ಕ ಇಟ್ಕೊಂಡು ಇಲ್ಲಿ ಕೂಡ ಇದನ್ನು ಈ ಒಂದು ಕೇಂದ್ರವನ್ನು ನೀವು ಅಭಿವೃದ್ಧಿಪಡಿಸಲಿಕ್ಕೆ ಸಹಕಾರ ನೀಡಬೇಕು. ಮತ್ತು ನಾವು ಕ್ರೀಡಾ ಪರಿಷತ್ ಇರ್ಬೋದು ಅಥವಾ ನಮ್ಮ
ಯುವಜನ ಮತ್ತು ಕ್ರೀಡಾ ಸೇವೆ ಇಲಾಖೆ ಕೂಡ ಮುಖಾಂತರ ಕೂಡ ಏನೇನು ಸಹಕಾರ ಕೊಡಬೇಕು ಅದನ್ನು ಮಾಡಿ ಇಲ್ಲೊಂದು ವಾತಾವರಣವನ್ನು ನಿರ್ಮಾಣ ಮಾಡೋಣ ಅಂತೇಳಿ ಆಶಿಸ್ತಾ ಈ ಸ್ಪರ್ಧಾಕೂಟ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ನಡೀತದೆ. ಇವತ್ತು ಜೂಡೋ ಸ್ಪರ್ಧೆ ಇದೆ, ನಾಳೆ ನಮ್ಮ ಇದು ಕರಾಟೆ ಸ್ಪರ್ಧೆ ಇದೆ, ನಾಳೆನೂ ಇದೆ ಜೂಡೋ ಇದೆ. ಓಕೆ 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 ನಾನು ಇವತ್ತು ಮಾತ್ರ ಅಂತ ಅಂದ್ಕೊಂಡಿದ್ದೆ. ಹೌದಾ? ಓಕೆ ಓಕೆ. ಇದು ವಿಭಾಗ ಮಟ್ಟದ ಸ್ಪರ್ಧೆ ಆಗಿದೆ. ಈ ಇದು ಚೆನ್ನಾಗಿ ಆಗಲಿ ಅಂತ ಆಶಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಆಡಿ ಕಾರ್ಯಕ್ರಮ ಭಾಳಷ್ಟು ದಿನ ಆಗಿದೆ. ಮತ್ತು ಮಕ್ಕಳು ಎದಕ್ಕೆ ಸೇರಿದ್ದಾರೆ ಆ ಪರ್ಪಸ್ ಆದಷ್ಟು ಬೇಗನೆ ಸ್ಟಾರ್ಟ್ ಆಗಲಿ ಮತ್ತು ಅಚೀವ್ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಮಾತು ನಾನು ಅಲ್ಲಿ ಪ್ರಾವಿಶ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ತ್ರಿವೇಣಿ ಅವರ ಮಾತಿರ್ಬೋದು ಅಥವಾ ಅಂದರೆ ಅಲ್ಲಿಂದ ಏನು ಇನ್ಸೈಟ್ಸ್ ತಗೊಳ್ಬೇಕು ಅವರ ಮಾತು ಮತ್ತು ನಮ್ಮ ತಂದೆಯವರಾದಂಥ ಡಾಕ್ಟರ್ ACM ಅವರು ನಡೆದು ಬಂದಂಥ ದಾರಿ ಅವನ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಬಹುಶಃ ಒಂದು ಸ್ಮಾಲ್ ಇನ್ಸೈಟ್ ಏನಂದರೆ ನಿಮ್ಮ ಕೆರಿಯರ್ ಪಾತಲ್ಲಿ ಅಥವಾ ನೀವೇನೇ ಮಾಡೋ ಒಂದು ಕಾರ್ಯಕ್ರಮಗಳಲ್ಲಿ ಭಾಳ ಮುಖ್ಯವಾಗಿ ಬೇಕಾಗಿರೋದು ಒಂದು ಮೌಲ್ಯ ಆಧಾರಿತ ತೀರ್ಮಾನಗಳು. ಯಾವುದೇ ಕಾರಣಕ್ಕೂ ನಿಮ್ಮ ಮೌಲ್ಯಗಳನ್ನ ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಆಗಲಿ ಕಳ್ಕೊಳ್ಬೇಡಿ. ಅದೊಂದು ನಾನು ಯಾರ್ಯಾರು ಭವಿಷ್ಯ ಅಚೀವ್ ಮಾಡಿದ್ದಾರೆ ಕಾಮನ್ ಆಗಿ ಕಾಣುವಂಥ ಒಂದು ಫ್ಯಾಕ್ಟರ್ಸ್. ಒಂದು ಎರಡನೇದು ಡಿಸಿಪ್ಲಿನ್, ಡಿಟರ್ಮಿನೇಷನ್ ಆ್ಯಂಡ್ ಡಿಸಿಪ್ಲಿನ್ ಭಾಳ ಇಂಪಾರ್ಟೆಂಟ್. ನೀವು ಒಂದು ಸರಿ ನಾನು ಈ 3 ವರ್ಷದಲ್ಲಿ 1 ವರ್ಷದಲ್ಲಿ 4 ವರ್ಷದಲ್ಲಿ 5 ವರ್ಷದಲ್ಲಿ ಇದನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಬಿಟ್ರೆ ಅದು ಭಾಳ ಮುಖ್ಯವಾದ ಮೊದಲನೇ ಹೆಜ್ಜೆ. ಅದನ್ನು ಬಿಟ್ಟು ನಿಮ್ಮ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಡೈವರ್ಟ್ ಮಾಡ್ಕೋಬಾರ್ದು ಮತ್ತು ಯಾವುದೇ ಶಾರ್ಟ್ ವೇ ಆಫ್ ಅದನ್ನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ. ಅದರದ್ದೇ ಆದಂಥ ಒಂದು ಪ್ರೋಟೋಕಾಲ್ಸ್ ಇರುತ್ತೆ, ಅದರದ್ದೇ ಆದಂಥ ಒಂದು ಮೌಲ್ಯಗಳಿರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಇವೊಂದು ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಹುಶಃ ನಿರಂಜನ್ ಎಲ್ಲರಿಗೂ ಪರಿಚಯ ಇರುವಂಥವ್ರು. ನಾನು ನಿರಂಜನ್ ಅವ್ರನ್ನ ಹೆಚ್ಚು ಕಮ್ಮಿ ನಮ್ಮ ತಂದೆಯವರು ಆಸ್ತಿ ಬಂದು 66ನೇ ಇಸ್ವಿಲಿ, ನಾನು ನಮ್ಮ ತಂದೆಯವ್ರ ಜೊತೆ 68 ಜಾಯ್ನ್ ಆದೆ. ಅಂದರೆ ಒಂದು ಚಿಕ್ಕ 6 ವರ್ಷದ 7 ವರ್ಷದ ಮಗು ಇರ್ಬೋದು. ಆವತ್ತಿಂದ ಹಾಸನ್ ಮೈದಾನದಲ್ಲಿ ನಡೀತಾ ಇತ್ತು, ಅಲ್ಲಿಂದ ಹೋಗಿ ಬಂದು ಮಾಡ್ತಾ ಇದ್ದೀನಿ. ನಾನು ಅಂಥ ದೊಡ್ಡ ಕ್ರೀಡಾಪಟು ಅಂತ ಹೇಳ್ಕೊಳ್ಳಲ್ಲ, ಬಟ್ ನಮ್ಮ ತಂದೆಯವರು ಯಾವಾಗಲೂ ಒಂದಲ್ಲ ಒಂಥರ ಎಂಗೇಜ್ ಆಗಿರೋ ಒಂದು ಪ್ರಯತ್ನ ಮಾಡಿದ್ರು. ಅದನ್ನು ಅತಿ ಇವತ್ತು ಮಾಡ್ಕೊಂಡಿದ್ದೀವಿ. ಒಂದಲ್ಲ ಒಂದಿನ ಒಂದು ಗಂಟೆ ಆದರೂ ಇಲ್ಲ ವ್ಯಾಯಾಮನೋ ಇಲ್ಲ ವಾಕಿಂಗೋ ಇಲ್ಲ ಏನೋ ಮಾಡ್ತಾ ಇರ್ತೀವಿ. ಇದು ನಿರಂಜನ ನಾನು ಹೆಚ್ಚು ಕಮ್ಮಿ 6 ವರ್ಷದ ಹುಡುಗಿಯಿಂದ ನೋಡ್ತಾ ಇದ್ದೀನಿ. ನಮ್ಮ ಸೋದರ ಮಾವ ಅವರು ವಾಕಿಂಗ್ ಹೋಗೋರು ದಿನ ಬೆಳಗ್ಗೆ. ನಂಬಲ್ಲ, ನಮ್ಮ ಮನೆ ವಾಚ್ ನಿಂತು ಹೋಗ್ಬೋದು, ಬ್ಯಾಟ್ರಿ ಇಲ್ಲೇ. ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ಬಂದು ನಮ್ಮ ಮನೆ ಕಿಟ್ಟಿನ ಟಕ 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 ಅಂತ ಶಬ್ದ ಆಯಿತು ಅಂದರೆ ನಿರಂಜನವರು ಬಂದಿದ್ದಾರೆ ಅಂತಲೇ ಅರ್ಥ. ಅಂದರೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಆವತ್ತಿಂದ ಇವತ್ತಂಗ ಬಹುಶಃ 45 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು, ಅದೇ ಡಿಸಿಪ್ಲಿನ್, ಅದೇ ಶ್ರದ್ಧೆ. ಹಂಗಾಗಿ ಇಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಮತ್ತು ಇದೊಂದು ಲೆಗಸಿ ಕ್ಯಾರಿ ಮಾಡೋಕ್ಕೆ ಸಾಧ್ಯ ಆಗಿದೆ. ಅಂದರೆ ಇಡೀ ನಮ್ಮ ಕಾರ್ಯಕ್ರಮಗಳ ಉದ್ದೇಶ ಒಂದೇ. ಅಲ್ಲಿಂದ ಏನು ಬಂದಿದೆ ಆ ಮೌಲ್ಯಗಳು, ಆ ಕ್ರೀಡಾ ಮನೋಭಾವಗಳು ಇನ್ನೂ ಮುಂದಕ್ಕೆ ನಿಮ್ಮ ಜನ್ರೇಷನಲ್ಲೂ ಪಾಸಾಗಿ ಹೋದರೆ ಅಷ್ಟೇ ನಮ್ಮ ಸಮಾಧಾನ ತಗೊಳ್ಳುವಂಥ ವಿಚಾರ. ಇಷ್ಟೇ ನಾನು ಮಾತು ಮುಗಿಸ್ತೀನಿ.